ನಮಸ್ಕಾರ. ಸಾಮಾನ್ಯವಾಗಿ ಈ ಪ್ರಶ್ನೆ ಬಂದೇ ಬರುತ್ತದೆ. ಈ ಜಗತ್ತನ್ನು ನಿರ್ಮಿಸಿದವರು ಯಾರು? ನಾವೆಲ್ಲ ಅಂದುಕೊಂಡ ಹಾಗೆ ಬ್ರಹ್ಮ. ಆದರೆ ಅವನ ಕಲ್ಪನೆಗೆ ಜೀವ ತುಂಬಿದ್ದು ವಿಶ್ವಕರ್ಮ. ಹಾಗಾದರೆ ಯಾರು ಈ ವಿಶ್ವಕರ್ಮ? ಅವರ ಕೊಡುಗೆಗಳು ಏನು? ಅವರ ಯುಗಯುಗಗಳಲ್ಲಿ ನಿರ್ಮಿಸಿದ ಅರಮನೆಗಳು ಯಾವುವು? ಅವರ ಗಂಡು ಮಕ್ಕಳು ಯಾರು? ಅವರು ಯಾವುದರಲ್ಲಿ ಪ್ರವೀಣರಾಗಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಶ್ವಕರ್ಮ ಪ್ರಪಂಚದ ದೈವಿಕ ವಾಸ್ತುಶಿಲ್ಪಿ. ಮನುಕುಲಕ್ಕೆ ನೀಡಿದ ಚಿನ್ನದ ಆಭರಣಗಳು ಮತ್ತು ವಿಗ್ರಹಗಳನ್ನು ತಯಾರಿಸುವ ಸಾಧನೆಗಳ ಸೃಷ್ಟಿಕರ್ತ. ಇವರು ಸ್ವರ್ಗ ಸೇರಿದಂತೆ ಎಲ್ಲಾ ಅರಮನೆಗಳು ಅಧಿಕೃತ ಶಿಲ್ಪಿ. ಇವರ ಸೃಷ್ಟಿಯ ವ್ಯಕ್ತಿತ್ವ ಮತ್ತು ಬ್ರಹ್ಮಾಂಡದ ಪ್ರಮುಖ ವಾಸ್ತುಶಿಲ್ಪಿ. ಋಗ್ವೇದವು ಅವರ ದೇವರ ಅಮೂರ್ತ ರೂಪ ಮತ್ತು ಅಂತಿಮ ವಾಸ್ತವ ಎಂದು ಉಲ್ಲೇಖಿಸುತ್ತದೆ. ಉಪನಿಷತ್ಗಳು ಅವರನ್ನು ಬ್ರಾಹ್ಮಣ ಮತ್ತು ಪುರುಷನ ಮೂಲ ಪರಿಕಲ್ಪನೆ ಎಂದು ಉಲ್ಲೇಖಿಸುತ್ತದೆ. ಇವರ ವಾಹನ ಆನೆ. ಹಿಂದೂ ಧರ್ಮ ಗ್ರಂಥಗಳು ವಿಶ್ವಕರ್ಮನ ವಾಸ್ತುಶಿಲ್ಪದ ಅನೇಕ ಸಾಧನೆಗಳನ್ನು ಈ ರೀತಿಯಾಗಿ ವಿವರಿಸುತ್ತದೆ. ಪುರಾಣದ 4 ಯುಗಗಳಲ್ಲಿ ಅವರು ದೇವರುಗಳಿಗಾಗಿ ಹಲವಾರು ಪಟ್ಟಣಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿದ್ದರು. ಕಾಲಾನುಕ್ರಮದಲ್ಲಿ, ಅಂದರೆ ಸತ್ಯಯುಗದಲ್ಲಿ ಸ್ವರ್ಗ, ತ್ರೇತಾಯುಗದಲ್ಲಿ ಲಂಕಾ ಮತ್ತು ದ್ವಾಪರ ಯುಗದಲ್ಲಿ ದ್ವಾರಿಕಾ. ಮಹಾಭಾರತ ಮತ್ತು ಪುರಾಣಗಳ ಪ್ರಕಾರ ಬ್ರಹ್ಮದೇವರ 7ನೇ ಮಗನಾದ ಧರ್ಮನ ಮಗ ವಾಸ್ತು ಪ್ರಭಾಸ್. ಇವರ ಮಗನೇ ವಿಶ್ವಕರ್ಮ ಮತ್ತು ತಾಯಿ ಯೋಗಸಿದ್ಧಿ ಅಂಗೀರಸಿ. ವಿಶ್ವಕರ್ಮ ಆಕಾಶದ ಅಪ್ಸರೆಯಾದ ಘೃತಾಚಿಯನ್ನು ವಿವಾಹವಾದರು. ಇವರ ಸುಖ ಸಂಸಾರ 8 ಮಕ್ಕಳನ್ನು ಹೊಂದಿದೆ. ಅದರಲ್ಲಿ 3 ಹೆಣ್ಣು ಮಕ್ಕಳು, ಬಹಿರ್ಸ್ಮಿತಿ, ಸಂಧ್ಯಾ, ಚಿತ್ರಾಂಗದೆ. 5 ಗಂಡು ಮಕ್ಕಳು, ಮನು, ಮಾಯಾ, ತ್ವಷ್ಟ, ಶಿಲ್ಪ ಮತ್ತು ದೈವಜ್ಞ. ಈ 5 ವಿವಿಧ ಶೈಲಿಯ ವಾಸ್ತುಶಿಲ್ಪದ ಕರಕುಶಲತೆಯನ್ನು ಚೆನ್ನಾಗಿ ತಿಳಿದಿದ್ದರು. ಕಬ್ಬಿಣದಲ್ಲಿ ಮನು, ಮರದಲ್ಲಿ ಮಾಯಾ, ಕಂಚು ಮತ್ತು ತಾಮ್ರದಲ್ಲಿ ತ್ವಷ್ಟ, ಕಲ್ಲುಗಳಲ್ಲಿ ಶಿಲ್ಪಿ ಮತ್ತು ಚಿನ್ನ ಬೆಳ್ಳಿಗಳಲ್ಲಿ ದೈವಜ್ಞ. ವಿಶ್ವಕರ್ಮ ರಚಿಸಿದ ಕೆಲವು ಅದ್ಭುತ ಸಂಗತಿಗಳು. ಪುರೂರವನ ರಾಜ್ಯದಲ್ಲಿ 12 ವರ್ಷಗಳ ಸತತವಾಗಿ ಯಜ್ಞ ನಡೆದಾಗ ಆ ಯಜ್ಞದಲ್ಲಿ ಶಾಲೆಯ ನಿರ್ಮಾಣ ಮಾಡಿದ್ದು ವಿಶ್ವಕರ್ಮ. ಅದೇ ರೀತಿಯಾಗಿ ಕಾಶಿ ಪಟ್ಟಣದಲ್ಲಿ ಒಂದು ಶಿವಲಿಂಗದ ಸ್ಥಾಪನೆಯನ್ನು ಮಾಡಿದ್ದರು. ದೇವರ ಆಯುಧಗಳ ಸೃಷ್ಟಿನೂ ಕೂಡ ಇವರೇ ಮಾಡಿದ್ದು. ವಿಶ್ವಕರ್ಮನ ಮಗಳು ಸಂಧ್ಯಾ ಸೂರ್ಯದೇವನನ್ನು ವಿವಾಹವಾಗಿದ್ದರು. ಗಂಡನ ಉಷ್ಣತೆಯಿಂದ ಅವನ ಹತ್ತಿರ ಹೋಗಲು ಕಷ್ಟಪಡುತ್ತಿದ್ದಳು. ಇದನ್ನು ತಿಳಿದು ವಿಶ್ವಕರ್ಮ ಸೂರ್ಯನ ಕೆಲವು ಪ್ರಕಾಶಗಳನ್ನು ಕಡಿಮೆ ಮಾಡಿದನು. ಈ ತೇಜಸ್ಸಿನಿಂದ ವಿಷ್ಣುವಿನ ಸುದರ್ಶನ ಚಕ್ರ, ಶಿವನ ತ್ರಿಶೂಲ ಮತ್ತು ಇತರೆ ದೇವತೆಗಳ ಆಯುಧಗಳನ್ನು ಸೃಷ್ಟಿ ಮಾಡಿದರು. ಅಸುರರು ಮತ್ತು ದೇವತೆಗಳ ಸಂಘರ್ಷಣ ಸಮಯದಲ್ಲಿ ಋಷಿ ದತೀಚಿಯ ಮೂಳೆಗಳಿಂದ ಇಂದ್ರನ ದೇವಾಯುಧವನ್ನು ಮಾಡಿದರು. ಋಷಿ ದತೀಜಿಗೆ ಮೂಳೆಗಳು ವಜ್ರದಂತೆ ಕಠೋರವಾಗುವಂತೆ ಶಿವ ವರ ನೀಡಿದ್ದರು. ಅದಕ್ಕಾಗಿ ಅವರ ಮೂಳೆಗಳನ್ನು ಉಪಯೋಗಿಸಲಾಯಿತು. ರಾವಣನ ಚಿನ್ನದ ಅರಮನೆ. ಶಿವ ಮತ್ತು ಪಾರ್ವತಿ ದೇವಿಗೆ ಉಡುಗೊರೆ ಕೊಡಲು ರಾವಣ ವಿಶ್ವಕರ್ಮನಿಗೆ ಸುಂದರವಾದ ಅರಮನೆಯನ್ನು ನಿರ್ಮಿಸಲು ಕೇಳಿದನು. ಅದರಂತೆಯೇ ವಿಶಾಲವಾದ ಚಿನ್ನದ ಅರಮನೆಯನ್ನು ನಿರ್ಮಿಸಿದರು. ಗೃಹ ಪ್ರವೇಶದ ಪೌರೋಹಿತ್ಯಕ್ಕೆ ರಾವಣನೇ ಕುಳಿತುಕೊಂಡನು. ಶಿವನನ್ನು ಮತ್ತು ಅವನ ಕುಟುಂಬವನ್ನು ಲಂಕೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ದಕ್ಷಿಣೆಯಲ್ಲಿ ಚಿನ್ನದ ಅರಮನೆಯನ್ನೇ ಕೇಳಿದನು. ದ್ವಾರಕಾ ಸೃಷ್ಟಿ. ಶ್ರೀಕೃಷ್ಣನು ನಗರವನ್ನು ನಿರ್ಮಿಸಲು ನಿರ್ಧರಿಸಿದಾಗ ಅದನ್ನು ನಿರ್ಮಿಸಲು ವಿಶ್ವಕರ್ಮನನ್ನು ಆಹ್ವಾನಿಸಿದರು. ಅವರು ಅದನ್ನು ಕೇವಲ 1 ದಿನದಲ್ಲಿ ನಿರ್ಮಿಸಿದರು. ಈ ನಗರವನ್ನು ಎಷ್ಟು ಸೂಕ್ಷ್ಮವಾಗಿ ನಿರ್ಮಿಸಲಾಯಿತೆಂದರೆ ಶ್ರೀಕೃಷ್ಣನಿಗೂ ಅದರಲ್ಲೂ ದೋಷವನ್ನು ಕಂಡುಹಿಡಿಯಲಾಗಲಿಲ್ಲ. ಅಲಕಾಪುರಿ. ಸಂಪತ್ತಿನ ದೇವರಾದ ಭಗವಾನ್ ಕುಬೇರ್ ವಿಶ್ವಕರ್ಮರ ನಿವಾಸಕ್ಕೆ ಹೋದಾಗ ವಿಶ್ವಕರ್ಮನು ಮಂದಾರ ಪರ್ವತದ ಮೇಲೆ ಭವ್ಯವಾದ ಅಲಕಾಪುರಿ ನಗರವನ್ನು ಸೃಷ್ಟಿಸಿದನು. ಚೈತ್ರರಥ. ವಿಶ್ವಕರ್ಮನು ಕುಬೇರನಿಗಾಗಿ ಸೃಷ್ಟಿಸಿದ ವಿಶ್ವದಲ್ಲಿಯೇ ಅತ್ಯಂತ ಸುಂದರವಾದ ಉದ್ಯಾನವನಗಳು ಇವು. ಚೈತ್ರರಥವನ್ನು ಅಖಿಲಪುರಿ ಬಳಿ ನಿರ್ಮಿಸಲಾಯಿತು. ಇಂದ್ರನ ಅರಮನೆ. ಇಂದ್ರ ದೇವತೆಗಳ ರಾಜನಾದ ಮೇಲೆ ವಿಶ್ವಕರ್ಮನಿಗೆ ಭವ್ಯವಾದ ಅರಮನೆಯನ್ನು ನಿರ್ಮಿಸಲು ವಿನಂತಿಸಿದನು. ಅದೇ ರೀತಿಯಾಗಿ ತುಂಬಾ ಅದ್ಭುತವಾದ ಅರಮನೆಯನ್ನು ನಿರ್ಮಿಸಿದರು. ಪುಷ್ಪಕ ವಿಮಾನ. ಕುಬೇರನು ವಿರೂಪಗೊಂಡಾಗ ಮತ್ತು ಕಷ್ಟದ ಸಮಯವನ್ನು ಎದುರಿಸುತ್ತಿರುವಾಗ ಕುಬೇರನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಹ್ಮ ಕುಬೇರನಿಗೆ ಪುಷ್ಪಕ ವಿಮಾನವನ್ನು ನಿರ್ಮಿಸಲು ವಿಶ್ವಕರ್ಮನಿಗೆ ಹೇಳಿದರು. ಯಮಪುರಿ.
ವಿಶ್ವಕರ್ಮನು ಯಮದೇವನಿಗೆ, ಅವನ ಯಮದೂತರಿಗೆ ಮತ್ತು ಅವನ ಎಲ್ಲ ಮಂತ್ರಿಗಳಿಗೂ ಮತ್ತು ಸಲಹೆಗಾರರಿಗೆ ಯಮಪುರಿಯನ್ನು ರಚಿಸಿದರು. ಶ್ರದ್ಧಾವತಿ. ವಿಶ್ವಕರ್ಮನು ಸಾಗರದಲ್ಲಿ ನಿರ್ಮಿಸಿದ ವರುಣನ ನಗರವೇ ಶ್ರದ್ಧಾವತಿ. ವಿಜಯಬಿಲ್ಲು. ವಿಶ್ವಕರ್ಮನು ವಿಜಯಬಿಲ್ಲು ಮಾಡಿ ಇಂದ್ರನಿಗೆ ನೀಡಿದನು. ವಿಶ್ವಕರ್ಮ ದೇವರಿಗೆ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ವಿಶ್ವಕರ್ಮ ಜಯಂತಿಯನ್ನು ಆಚರಿಸುತ್ತಾರೆ. ಇದು ಕನ್ಯಾ ಸಂಕ್ರಾಂತಿಯೆಂದು ಬರುತ್ತದೆ. ಸೂರ್ಯನು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಚಲಿಸುವ ದಿನ. ಇದು ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಬರುತ್ತದೆ. ಇದು ಸೆಪ್ಟೆಂಬರ್ 16ರಿಂದ 18ರ ಯಾವುದೇ ದಿನಾಂಕದಂದು ಸಂಭವಿಸುತ್ತದೆ. ಈ ದಿನದಂದು ವಿಶ್ವಕರ್ಮನನ್ನು ಪೂಜಿಸುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಧನ್ಯವಾದಗಳು.